ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಟ್ಟವರಾಗಿ ಇದ್ದು ಹೇಗೆ ಗೌರವ ಪಡೆಯಬಹುದೆಂಬುದರ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, ನಮ್ಮ ಬಳಿ ಯಾರಾದರೂ ಬಂದು ಆ ಕೆಲಸ ಮಾಡಿಕೊಡು, ಈ ಕೆಲಸ ಮಾಡಿಕೊಡು ಅಥವಾ ನನ್ನ ಜೊತೆ ಬಾ ಅಂತೆಲ್ಲ ಹೇಳಿದಾಗ ನಾವು ಅವರಿಗೆ ಎಲ್ಲಿ ಬೇಜಾರಾಗುತ್ತೋ ಅಥವಾ ಎಲ್ಲಿ ಫ್ರೆಂಡ್ಶಿಪ್ ಕಳೆದುಕೊಳ್ಳುತ್ತೋ ಅನ್ನುವ ಭಯದಲ್ಲಿ ಎಲ್ಲದಕ್ಕೂ ಹೂ ಅನ್ನುತ್ತೇವೆ ಅಲ್ವಾ? ಆದರೆ ಇದನ್ನು ಬಿಟ್ಟು ಬಿಡಿ. ಮೊದಲು ನೋ ಅನ್ನುವುದನ್ನು ಹೇಳಲು ಕಲಿಯಿರಿ. ಆಗ ನಿಮ್ಮ ಎದುರಿನವರಿಗೆ ನಿಮ್ಮ ಬೆಲೆ ಗೊತ್ತಾಗುತ್ತದೆ. ಆದರೆ ಕೆಲವರು ಹೇಗೆಂದರೆ ಎಲ್ಲದಕ್ಕೂ ಓಕೆ ಅಂತ ಹೇಳಿ ಇಷ್ಟ ಇಲ್ಲದಿದ್ದರೂ ಅವರ ಜೊತೆ ಹೋಗುತ್ತೀರಿ, ಅವರ ಕೆಲಸ ಮಾಡಿ ಕೊಡುತ್ತೀರಿ ಅಲ್ವಾ? ಆಗ ನಿಮ್ಮ ಎದುರಿರುವ ವ್ಯಕ್ತಿಗೆ ಏನು ಅನಿಸುತ್ತೆ ಎಂದರೆ ಇವರು ಯಾವುದನ್ನೂ ಮಾಡುತ್ತಾರೆ, ಯಾವಾಗಲೂ ಅವೈಲಬಲ್ ಆಗಿರುತ್ತಾರೆ. ಆಗ ನಿಮ್ಮನ್ನು ಒಂದು ಆಪ್ಷನ್ ಆಗಿಡುತ್ತಾರೆ ವಿನಃ ಪ್ರಿಯಾರಿಟಿಯಾಗಿ ಅಲ್ಲ. ಎರಡನೆಯದಾಗಿ, ಕಡಿಮೆ ಮಾತಾಡಿ. ಹೌದು, ನೀವು ಗಮನಿಸಿದ್ದೀರಾ, ಜ್ಞಾನಿ ಯಾವತ್ತೂ ಮೌನಿಯಾಗಿರುತ್ತಾನೆ, ಅಜ್ಞಾನಿ ಜಾಸ್ತಿ ಮಾತಾಡುತ್ತಾನೆ. ನೀವು ಏನು ಮಾಡಬೇಕೆಂದರೆ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಇದರಿಂದ ಜಗಳವೂ ತಪ್ಪುತ್ತದೆ, ಹಾಗೆಯೇ ನಿಮ್ಮ ಬೆಲೆಯೂ ಜಾಸ್ತಿ ಆಗುತ್ತದೆ. ಹೇಳ್ತಾರಲ್ಲ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಇನ್ನೊಂದು ಏನೆಂದರೆ ಸುಮ್ಮನೆ ನಗುವುದು. ನಗು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವೋ ಹಾಗೆ ಇನ್ನೊಬ್ಬರನ್ನು ಹೀಯಾಳಿಸಿ ತಮಾಷೆ ಮಾಡಿ ನಗುವುದು ಅಷ್ಟೇ ಕೆಟ್ಟದ್ದು. ಇನ್ನೊಬ್ಬರಿಗೆ ಬೇಸರ ಮಾಡದೆ ನಗುವುದು ಒಂದು ಥರವಾದರೆ ಕೆಲವರು ಇನ್ನೊಬ್ಬರನ್ನು ಹೀಯಾಳಿಸಿಯೇ ನಗುತ್ತಾರೆ. ಇದು ತಪ್ಪು. ಯಾವಾಗಲೂ ನಗುತ್ತಾ ಅಪಹಾಸ್ಯ ಮಾಡುತ್ತಾ ತನ್ನ ಜೀವನವನ್ನು ಅವರೇ ಗಂಭೀರವಾಗಿ ತೆಗೆಯುವುದಿಲ್ಲ. ಯಾರು ತನ್ನ ಜೀವನವನ್ನು ಗಂಭೀರವಾಗಿ ತೆಗೆಯಲ್ವೋ ಅವರನ್ನು ಜನರು ಸಹ ಗಂಭೀರವಾಗಿ ತೆಗೆಯಲ್ಲ. ಇನ್ನೊಂದು ಏನೆಂದರೆ, ನಾವು ಎಲ್ಲರಿಗೂ ಸಮಾನವಾಗಿ ಗೌರವವನ್ನು ಕೊಡಬೇಕೆಂದಿಲ್ಲ. ಅಂದರೆ ಕೆಲವರು ನಮ್ಮನ್ನು ತುಂಬ ಅವಮಾನ ಮಾಡುತ್ತಾರೆ, ಇನ್ಸಲ್ಟ್ ಮಾಡುತ್ತಾರೆ. ಅಂಥವರಿಗೆ ಗೌರವ ಕೊಡುವ ಬದಲು ಯಾರು ನಿಮ್ಮನ್ನು ಅಪ್ಲಿಫ್ಟ್ ಮಾಡುತ್ತಾರೆ ಅವರಿಗೆ ಗೌರವ ಕೊಡಿ ಹಾಗೂ ಅವರ ಜೊತೆ ಗೆಳೆತನ ಮಾಡಿ. ಯಾರು ನೀವು ಹೇಳಿದ ಮಾತನ್ನು ಇನ್ನೊಬ್ಬರ ಬಳಿ ಹೇಳುತ್ತಾರೆ ಅಥವಾ ನಿಮ್ಮ ಬೆಳವಣಿಗೆಯನ್ನು ಕಂಡು ಹೊಟ್ಟೆ ಉರಿಯುತ್ತಾರೆ ಅಂಥವರಿಗೆ ಗೌರವ ಕೊಡುವುದನ್ನು ಬಿಡಿ. ನಿಮ್ಮ ನೆರಳನ್ನು ಕೂಡ ಅವರಿಗೆ ತಾಗಿಸಬೇಡಿ. ಮತ್ತೇನೆಂದರೆ, ನಾವು ಯಾರಿಗಾದರೂ ಸಹಾಯ ಮಾಡುವಾಗ ನಮಗೆ ಅದರಿಂದ ಲಾಭ ಇದೆಯಾ ಅಂತ ನೋಡಬೇಕು. ಪ್ರತಿ ಸಲ ಹೋಗಿ ಸುಮ್ಮನೆ ಸಹಾಯ ಮಾಡಿದಾಗ ಅವರು ನಿಮ್ಮನ್ನು ದುರ್ಬಳಕೆ ಮಾಡುವ ಸಾಧ್ಯತೆ ಇದೆ. ಹಾಗಂತ ಹೇಳಿ ಯಾರಾದರೂ ಬಿದ್ದಾಗ ಅಥವಾ ಏನಾದರೂ ಸಂಭವಿಸಿದಾಗ ಈ ಥರ ಮಾಡಬೇಡಿ. ಅಂದರೆ ಕೆಲವರು ಹೇಗೆಂದರೆ ನಿಮ್ಮ ಹತ್ರ ಸಹಾಯ ಕೇಳುತ್ತಾ ಇರುತ್ತಾರೆ. ಆಗ ನೀವು ನನಗೆ ಲಾಭ ಇದೆಯಾ ಇಲ್ಲವಾ ಅಂತ ಕೂಡ ನೋಡದೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ತೀರಾ. ಇದನ್ನು ಮಾಡಬೇಡಿ. ಸರಿಯಾಗಿ ಕೇಳಿ. ಯಾವತ್ತೂ ನಾವು ಜನರಿಗೆ ಫ್ರೀಯಾಗಿ ಏನನ್ನೂ ಮಾಡಬಾರದು. ನಮ್ಮ ಸಮಯಕ್ಕೆ ನಾವು ಬೆಲೆ ಕೊಟ್ಟಾಗ ಆ ಸಮಯ ನಮಗೆ ಬೆಲೆ ಕೊಡುತ್ತದೆ. ಯಾರು ಫ್ರೀಯಾಗಿ ಮಾಡುತ್ತಾರೆ ಅವರಿಗೆ ಅವರ ಸಮಯದ ಬೆಲೆ ಗೊತ್ತಿಲ್ಲ ಅಥವಾ ಬೇರೆ ಏನು ಕೆಲಸ ಇಲ್ಲದಿರಬಹುದು. ನೀವು ಏನೂ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡಿದ್ದಲ್ಲಿ ಅವರು ನಿಮ್ಮನ್ನು ಹಗುರವಾಗಿ ನೋಡುವ ಸಾಧ್ಯತೆ ಇದೆ. ಇನ್ನೊಂದು ಏನೆಂದರೆ, ಸ್ವಾರ್ಥಿಯಾಗಿ, ಸ್ವಲ್ಪ ಅಲ್ಲ ಪೂರ್ತಿಯಾಗಿ. ನೀವು ನಂಬುವ ದೇವರಿಗೆ ಮಾತ್ರ ಸತ್ಯ ನಿಷ್ಠಾವಂತ ವ್ಯಕ್ತಿಯಾಗಿ. ಯಾಕೆಂದರೆ ಈ ಜಗತ್ತಿನಲ್ಲಿ ಬೇರೆಯವರ ಪಾಲಿಗೆ ನೀವೇನಾದರೂ ಪರವಾಗಿಲ್ಲ, ಆದರೆ ನಿಮ್ಮನ್ನು ನಂಬುತ್ತಾರಲ್ಲ ಅವರಿಗೆ ನೀವು ನೀತಿವಂತರಾಗಿರಿ. ಸ್ವಾರ್ಥಿಯಾಗುವುದು ತಪ್ಪಲ್ಲ ಅಂತ ಹೇಳುತ್ತಾ, ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.